ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಜಾತಕರು ಮಂಗಳೂರಿನಿಂದ ಫೋನ್ ಕಾಲ್ ಮಾಡಿ ನಾವು ದುಬೈಗೆ ಹೋಗಿ ಅಲ್ಲಿ ಉದ್ಯೋಗವನ್ನು ಹುಡುಕಬಹುದೇ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವರ ಜಾತಕದ ವಿಮರ್ಶೆಯ ಮೇಲೆ ಇವರಿಗೆ ಸಲಹೆ ಮಾರ್ಗದರ್ಶನವನ್ನು ತಿಳಿಸಲಾಗಿದೆ. ಈ ಜಾತಕರ ಜನ್ಮ ದಿನಾಂಕ 5/3/98 ಬೆಳಿಗ್ಗೆ 5:55 ಸಂಜೆ. ಇವರ ಜನ್ಮ ಲಗ್ನ ಕುಂಡಲಿ ಈ ರೀತಿ ಇದೆ. ಸಿಂಹ ಲಗ್ನ, ಲಗ್ನದಲ್ಲಿ ರಾಹು, ಶುಕ್ರ ಮಕರ ರಾಶಿಯಲ್ಲಿ, ಗುರು, ರವಿ, ಕೇತು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ, ಬುಧ, ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇವರಿಗೆ 2039ರವರೆಗೆ ಜುಲೈ ಗುರುದಶೆ ನಡೀತಾ ಇದೆ. ಜನ್ಮ ರಾಶಿಯ ಪ್ರಕಾರ ಇವರಿಗೆ ಈಗ ಗುರುಬಲ ಇಲ್ಲ. ಬರುವ ತಿಂಗಳ 15ನೇ ತಾರೀಕಿನಿಂದ ಇವರಿಗೆ ಗುರುಬಲ ಪ್ರಾರಂಭ ಆಗ್ತದೆ. ಹಾಗೆ ಗುರುಬಲದ ಪ್ರಭಾವ ಕಡಿಮೆ ಆಗಿರೋದ್ರಿಂದ, ಇವರ ಜಾತಕದಲ್ಲಿ ಗುರು ನಿರ್ಬಲನಾಗಿರೋದ್ರಿಂದ, ಪಾಪಗ್ರಹಗಳಾದಂಥ ರಾಹು ಕೇತುವಿನೊಟ್ಟಿಗೆ ಇದ್ದು ಮಾರಕ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವರು ಗುರುವಾರಗಳಂದು ಸಾಯಿಬಾಬಾ ಮಂದಿರ, ರಾಘವೇಂದ್ರ ಸ್ವಾಮಿ ಮಂದಿರ, ದತ್ತಾತ್ರೇಯರ ಕ್ಷೇತ್ರ ಅಥವಾ ವಿಷ್ಣುವಿನ ದೇವಾಲಯಗಳಲ್ಲಿ ಹಳದಿ ಹೂ ಅರ್ಪಣೆ ಮಾಡಿ, ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಈ ಮೇ ಎಂಡಿಂಗ್ನಿಂದ ಇವರ ಜನ್ಮ ಲಗ್ನಕ್ಕೆ ಕೇತು 7ನೇ ಮನೆಗೆ ರಾಹು ಪ್ರವೇಶ ಆಗೋದ್ರಿಂದ ಸರ್ಪದೋಷದ ಪ್ರಭಾವದಿಂದ ಇವರು ಅಂದ್ಕೊಂಡಂಥ ಉದ್ದೇಶದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. 1.5 ವರ್ಷಗಳ ಕಾಲ ಈ ರಾಹು ಕೇತುಗಳು ಸ್ಥಿತರಾಗಿರೋದ್ರಿಂದ ಯಾವುದೇ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಬುದು ಉತ್ತಮ ಅಲ್ಲ. ಹಣಕಾಸು ವಿಚಾರಗಳಲ್ಲಾಗಲಿ ಅಥವಾ ಇನ್ನಿತರ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಪೂರ್ಣ ಎಚ್ಚರಿಕೆಯನ್ನು ತೆಗೆದುಕೊಂಡು ಹೆಜ್ಜೆ ಇಡೋದು ಒಳ್ಳೆಯದು. ಸಾಧ್ಯ ಆದರೆ ತಮ್ಮ ಮನೆಯ ಹತ್ತಿರ ಅಕ್ಕಪಕ್ಕ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಮಂಗಳವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಥವಾ ನಾಗನ ಸಾನ್ನಿಧ್ಯ ಇದ್ದಲ್ಲಿ ಮಂಗಳವಾರದ ದಿನ ಅಥವಾ ಷಷ್ಠಿ ಪಂಚಮಿಗಳೊಂದು ಅಥವಾ ಆಶ್ಲೇಷ ನಕ್ಷತ್ರ, ಅಮಾವಾಸ್ಯೆ, ಪೌರ್ಣಮಿಯ ದಿನಗಳೊಂದು ಆ ನಾಗದೇವರಿಗೆ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ. ಇನ್ನು ವಿಶೇಷವಾಗಿ ಇವರ ಲಗ್ನಕ್ಕೆ ಅಷ್ಟಾತ್ ಅಂದರೆ 8ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ. ಶನಿ ಭಗವಾನರ ಪ್ರಭಾವದಿಂದ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಅಥವಾ ಇನ್ನಿತರೆ ಉದ್ಯೋಗ ವ್ಯವಹಾರಗಳಿಗೆ ಹೋಗುವ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇರೋದ್ರಿಂದ, ಮತ್ತು ಶನಿ ಭಗವಾನರು ತನ್ನ 3ನೇ ದೃಷ್ಟಿಯಿಂದ ಚಂದ್ರನನ್ನು ನೋಡೋದ್ರಿಂದ ವಿಶೇಷವಾಗಿ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡೋದು, ಎಳಬತ್ತಿಯ ದೀಪವನ್ನು ಹಚ್ಚತಕ್ಕಂಥದ್ದು, ಬನ್ನಿಪತ್ರೆ, ಬಿಲ್ವಪತ್ರೆ, ಒಂದು 800 ಗ್ರಾಮ್ ಕಪ್ಪೆಳ್ಳನ್ನು ಶನಿದೇವರಿಗೆ ಪೂಜಾ ಸಾಮಗ್ರಿಗಳೊಂದಿಗೆ ದಾನ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಮತ್ತಿತರ ನೆಗೆಟಿವ್ ಹ್ಯಾಬಿಟ್ಸು ಶನಿವಾರ ಒಳ್ಳೆಯದಲ್ಲ.
ಈ ಶನಿ ಭಗವಾನರಿಗೆ ಪೂಜೆ ಕೊಟ್ಟಾದ ನಂತರ ಹನುಮಾನ್ ಚಾಲೀಸ್ ದಿನನಿತ್ಯ 5 ಸಲ ಪಾರಾಯಣ ಮಾಡೋದು ಬಹಳ ಒಳ್ಳೆಯದು. ಹಾಗೆಯೇ ಶನಿದೇವರ ಪೂಜೆ ಆದ ಮೇಲೆ ಹನುಮಾನ್ ದೇವರ ದೇವಸ್ಥಾನ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಶನಿವಾರಗಳಂದು ಪೂಜೆ ಮಾಡಿಸೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಶನಿ ಭಗವಾನರಿಗೆ ಬನ್ನಿಪತ್ರೆ ಬಿಲ್ವಪತ್ರೆ ಅರ್ಪಣೆ ಮಾಡಿ, ಹಾಗೆ ಮಾರುತಿ ದೇವರಿಗೆ ತುಳಸಿ ಪತ್ರೆ ಮತ್ತು ಬಿಲ್ವಪತ್ರೆಗಳನ್ನು ಕೊಟ್ಟು ಅಥವಾ ಹಾರ ಹಾಕಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಅಭಿಲಾಷೆಗಾಗಿ ಮಾರುತಿ ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಪೂಜೆಯನ್ನು ಮಾಡಿಸೋದು ಬಹಳ ಉತ್ತಮ. ಹಾಗೆ ನಿಮ್ಮ ಲಗ್ನದಲ್ಲಿ ಕೇತು ಸ್ಥಿತನಾಗೋದ್ರಿಂದ ಗಣಪತಿ ದೇವರ ಆರಾಧನೆ, ಗಣಪತಿ ದೇವರಿಗೆ ಗರಿಕೆ ಪತ್ರೆ ಹಾರ ಹಾಕಿಸಿ ಪೂಜೆ ಮಾಡಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಶುಭಪ್ರದ ಕಂಡುಬರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ ಸಪೋರ್ಟ್ ಮಾಡಿ. ನಮಸ್ಕಾರ.